ಸೊ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಜಿತರಾಜ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ಏನಪ್ಪ ವೀಡಿಯೋ ಅಂತ ಅಂದರೆ ವಾಟ್ಸ್ ಆನ್ ಮೈ ಫೋನ್ ಅಂತ ಮಾಡಿದ್ದೀನಿ. ಅದು ಹೇಗಿದೆ ಏನಿದೆ ಅಂತ ನೋಡೋಣ ಬನ್ನಿ. ನೋಡಿ, ಇಲ್ಲಿ ಸ್ವಲ್ಪ ಕ್ವಶನ್ ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ. ಏನಕ್ಕೆ ಅಂತಂದರೆ ವಾಟ್ಸ್ ಆನ್ ಮೈ ಫೋನ್ ಅಂತ ಮಾಡ್ತಾಯಿದ್ದೀನಿ. ಸೊ ನೋಡೋಣ ಬನ್ನಿ ಏನೇನಿದೆ ನನ್ನ ಮೊಬೈಲಲ್ಲಿ ಅಂತ. ನನ್ನ ಮೊಬೈಲಲ್ಲಿ ನಾನು ಏನೂ ಚೇಂಜ್ ಮಾಡಿಲ್ಲ, ಇದ್ದಂಗೆ ಇಟ್ಟಿದ್ದೀನಿ. ಸೊ ನೋಡೋಣ. ಸೊ ವ್ಲಾಗ್ ಶೂಟ್ ಮಾಡೋಕ್ಕೆ ಎಲ್ಲ ನೋಡಿ ಇಟ್ಕೊಂಡಿದ್ದೀನಿ. ಹೇಳಿದಾಗೆ ಕ್ವಶನ್ ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ. ಒಂದು 25 ಇರ್ಬೋದು. ಸೊ ನಾನು ಆನ್ಸರ್ ಮಾಡ್ತೀನಿ ನೋಡಿ. ಫಸ್ಟ್ ಕ್ವಶನ್ ಬಂದು ವಾಟ್ ಕೈಂಡ್ ಆಫ್ ಫೋನ್ ಡು ಐ ಹ್ಯಾವ್. ನಾನು ಯಾವ ಫೋನು ನನ್ನ ಹತ್ರ ಇರೋದು, ನಾನು ಯೂಸ್ ಮಾಡೋದು ಅಂತಂದರೆ OnePlus Nord CE 2 Lite ನಾನು ಯೂಸ್ ಮಾಡೋದು. ವಾಟ್ ಆರ್ ದ ಗೇಮ್ಸ್ ಇನ್ ಮೈ ಫೋನ್? ಗೇಮ್ಸ್ ಯಾವುದೆಲ್ಲ ಇರೋದು ಅಂದರೆ ಒಂದು PUBG ಇದೆ, ಬಟ್ ನಾನು ಆಡಲ್ಲ. ಅದು ನಮ್ಮ ಬಾವಾಜಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿರೋದು, ಅಲ್ಲೋದಾಗ ಅವ್ರು ಆಟ ಆಡ್ತಾರೆ. ನೆಕ್ಸ್ಟು ಕ್ಯಾಂಡಿ ಕ್ರಷ್ ಸೋಡಾ ಇದೆ. ಅದನ್ನು ಕೆಲವೊಂದು ಟೈಮ್ ಅಂದರೆ ಡಾಟಾ ಖಾಲಿ ಆಗಿರುತ್ತೆ, ಬೋರ್ ಆಗ್ತಾ ಇರುತ್ತೆ, ಅವಾಗ ಆಡ್ತೀನಿ. ನೈಫ್ ಇಟ್ ಅದೊಂದಿದೆ. ನೆಕ್ಸ್ಟು ಪಿಜ್ಜಾ ರೆಡಿ ಅಂತ ಅದೊಂದಿದೆ. ಝೋಂಬಿ ಕ್ಯಾಚರ್ಸ್ ಅದೊಂದು ಡೈಲಿ ಆಗ್ತಾ ಇರ್ತೀನಿ ಒಂದೊಂದು. ಸೊ ವಾಟ್ಸ್ ಮೈ ಮೋಸ್ಟ್ ಯೂಸ್ಡ್ ಆ್ಯಪ್ಸ್ ಅಂದರೆ ವಾಟ್ಸಪ್, ಇನ್ಸ್ಟಾಗ್ರಾಮ್. Next, most recently used emoji. ನೆಕ್ಸ್ಟ್ ಅದೇ ಇದು ಯಾರು ಅಂದರೆ ನಮ್ಮ ಹಸ್ಬೆಂಡ್ ಚೈಲ್ಡ್ಹುಡ್. ನೆಕ್ಸ್ಟ್ ಕ್ವಶನ್ ಬಂದು ವಾಟ್ ದಿ ಲಾಸ್ಟ್ ಥಿಂಗ್ ಐ ಸರ್ಚ್ ಫ್ರಮ್ ದ ಇಂಟರ್ನೆಟ್. ಗೂಗಲಲ್ಲಿ ಏನು ಸರ್ಚ್ ಮಾಡಿದ್ದೀನಿ ಲಾಸ್ಟ್ಗೆ. ನಾನು ಯಾವುದು ಡಿಲೀಟ್ ಮಾಡ್ತಾ ಇಲ್ಲ ಅಥವಾ ಯಾವುದು ಚೇಂಜ್ ಮಾಡ್ಕೊಂಡಿಲ್ಲ ವೀಡಿಯೋಗೋಸ್ಕರ. ನನ್ನ ಕ್ವಶನ್ ಮಾತ್ರ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇನ್ನೆಲ್ಲ ಹಂಗೆ ಇದೆ. ಪೋಸ್ಟ್ ಆಫೀಸ್ ರಿಕ್ರೂಟ್ಮೆಂಟ್ ಅಂತ ಬಿಟ್ಟಿದ್ರಲ್ಲ 2025, ಅದನ್ನು ಸರ್ಚ್ ಮಾಡಿ ಅದಕ್ಕೆ ಅಪ್ಲಿಕೇಶನ್ ಹಾಕಿದ್ದೀನಿ. ಏನಾಗುತ್ತೆ ನಂಗೆ ಗೊತ್ತಿಲ್ಲ. ವಾಟ್ ವಾಸ್ ದ ಲಾಸ್ಟ್ ಫೋಟೋ ಐ ಟುಕ್? ನಾನು ನನ್ನ ಲಾಸ್ಟ್ ಫೋಟೋ ನನ್ನ ಗ್ಯಾಲರಿ ತೆಗೆದಿರೋದು ಲಾಸ್ಟ್ ಫೋಟೋ ಅಂತ ಅಂದರೆ ಅದೇ ಬ್ಲಾಗ್ಸ್ ಬಿಟ್ಬಿಡಿ. ನಾನು ಇವಾಗ ಮಾಡ್ತಾ ಇರೋ ಬ್ಲಾಗ್ಸ್ ಒಂದಿದೆ. ಲಾಸ್ಟ್ ಫೋಟೋ ಅಂದರೆ ನನ್ನ ಫೇವ್ರೆಟ್ ಪಿಕ್ಚರ್ ಅಂದರೆ ಇವಾಗ ಬ್ಲಾಗ್ ರೀಲ್ಸ್ ಮಾಡೋಣ ಅಂತ ಇಟ್ಕೊಂಡೆ, ಬಟ್ ಮೂಡಾಗಿಲ್ಲ ಅಂತ ಫೋಟೋ ತೊಗೊಂಡು ಚೆನ್ನಾಗಿ ಕಾಣಿಸ್ತಾ. ನೆಕ್ಸ್ಟು ವಾಟ್ ಈಸ್ ಮೈ ಹೋಮ್ ಸ್ಕ್ರೀನ್ ಆ್ಯಂಡ್ ಲಾಕ್ ಸ್ಕ್ರೀನ್ ವಾಲ್ಪೇಪರ್. ಇದು ನನ್ನ ಹೋಮ್ ಸ್ಕ್ರೀನ್ ವಾಲ್ಪೇಪರ್. ನನ್ನ ಫೇವ್ರೆಟ್ ಒಂಥರ ಕ್ಯೂಟಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟು ನನ್ನ ಹೋಮ್ ಸ್ಕ್ರೀನು ನಮ್ಮ ರಿಸೆಪ್ಷನ್ ಫೋಟೋ, ಅದು ಚೆನ್ನಾಗಿದೆ ಅಂತ. ನಾನು ಯಾವುದೂ ಚೇಂಜ್ ಮಾಡಿಲ್ಲ. ನಾನು ಪುನಃ ಅದನ್ನೇ ಹೇಳ್ತಾ ಇದ್ದೀನಿ ವಿಡಿಯೋಗೋಸ್ಕರ. ನಾನು ಯಾವುದೂ ಚೇಂಜ್ ಮಾಡಿಲ್ಲ. ಮೈ ಗೂಗಲ್ ಪೇ ಬ್ಯಾಲೆನ್ಸ್ ಜಾಸ್ತಿ ಇರಲ್ಲ ಬಿಡಿ, ಎಲ್ಲ ಖಾಲಿ ಜಾಲಿ ಆಗ್ಬಿಟ್ಟು ಎಲ್ಲ ಖಾಲಿ ಆಗುತ್ತೆ. ಮದುವೆ ಪರ್ಚೇಸ್ ಇತ್ತಲ್ಲ ಗೈಸ್, ಖಾಲಿ ಆಗುತ್ತೆ. ನನ್ನ ಹತ್ರ ಇದ್ದರೂ 500 ಒಳಗೆ ಇರುತ್ತೆ. ಇವಾಗ ರೀಚಾರ್ಜ್ ಮಾಡ್ಕೊಡ್ತೀನಿ, ಅದಕ್ಕೆ 125. ನೆಕ್ಸ್ಟು ಟೋಟಲ್ ಕಾಂಟ್ಯಾಕ್ಟ್ಸ್. ನನ್ನ ಹತ್ರ ಎಷ್ಟು ಕಾಂಟ್ಯಾಕ್ಟ್ಸ್ ಇದೆ? ಅಲ್ಲಿ ಯಾವುದೂ ಯೂಸ್ ಕಾಂಟ್ಯಾಕ್ಟ್ಸೇ ಇಲ್ಲ ಗೈಸ್, ಇದ್ರೂ ಪ್ರಯೋಜನ ಇಲ್ಲ. 282 ಇದೆ. 282 ಇದೆ. ಫಸ್ಟ್ ಫೋಟೋ ನಾನು ಈ ಫೋನ್ ತೊಗೊಳಾಗ ಫಸ್ಟ್ ಫೋಟೋ ಅಂತ ಅಂದರೆ ಇದೆಯಾ ಗೊತ್ತಿಲ್ಲ, ನೋಡೋಣ. ಈ ಫೋನ್ ತಗೊಂಡ ಇಲ್ಲ ಗೈಸ್, ಡಿಲೀಟ್ ಆಗ್ಬಿಟ್ಟಿದೆ. ಸೊ ಇದು ನನ್ನ ಮದುವೆಯಲ್ಲಿ ಪ್ರಣಮ್ಗೆ ಸೂಟ್ ತೊಗೊಳಕ್ಕೆ ಹೋಗಿದ್ವಿ. ಸೊ ಅವಾಗ ನಾನು ಮಿರರಲ್ಲಿ ತೊಗೊಂಡಿರೋ ಪಿಕ್ಕು
ಫಸ್ಟ್ ಫೋಟೋ. ನೆಕ್ಸ್ಟ್ ಪ್ರಣಾಮ್ ಫೋನ್ ನಂಬರ್ನ ನಾನು ಏನಂತ ಸೇವ್ ಮಾಡಿದ್ದೀನಿ ಅಂತ. ಬ್ಯಾಕ್ ಬೋನ್ ಅಂತ ಸೇವ್ ಮಾಡಿದ್ದೀನಿ. ನನ್ನ ಫೇವ್ರೆಟ್ ಫೋಟೋ, ಕರೆಂಟ್ ಫೇವ್ರೆಟ್ ಫೋಟೋ ಅಂತ ಅಂದರೆ ಆ ಫೋಟೋ ನನಗಿನ್ನೂ ಸಿಕ್ಕಿಲ್ಲ, ಬಟ್ ನನ್ನ ಫೇವ್ರೆಟ್ ಫೋಟೋ ಅಂತ ಅದು ನಾನು ಮದುವೆಯಲ್ಲಿ ಸ್ಕ್ರೀನಲ್ಲಿ ಆಗ್ತಾಯಿತ್ತು, ಅದರಲ್ಲಿ ನಾನು ಫೋಟೋಸ್ ತಗೊಂಡಿರೋದು. ಇಷ್ಟು ಫೋಟೋಸಲ್ಲಿ ಫೋಟೋಸು ಇಷ್ಟ ಆಗಿದೆ, ಬಟ್ ಅದರಲ್ಲಿ ಫೋಟೋ ನಂಗೆ ಭಾಳ ಇಷ್ಟ. ಸೊ ಅದು ಯಾವ ಫೋಟೋಸು ಸಿಕ್ಕಿಲ್ಲ ಗೈಸ್, ನಂಗೆ ಬೇಜಾರು ಗೈಸ್. ಮದುವೆ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗೆ ಇಲ್ಲಿಗೆ ಬಂದಿದ್ದು ಬಾವಾಜಿ ಮತ್ತು ಅವ್ರ ವೈಫ್ ಆಗೋರು ಬಂದಿದ್ದು, ಇವಾಗ ಆಗಾಗಿದೆ. ಸೊ ಹೇಳ್ತೀನಿ, ಅವ್ರ ವೈಫ್ ಅವ್ರು ಬಂದಿದ್ದು, ಅವಾಗ ಇಲ್ಲೇ ಶೂಟ್ ಮಾಡಿದ್ದು. ಆ ಪಿಕ್ಸ್ ನನಗೆ ಇನ್ನೂ ಸಿಕ್ಕಲಿಲ್ಲ, ಮದುವೆನೂ ಆಯಿತು ಗೈಸ್, ಇನ್ನೂ ಸಿಗಲಿಲ್ಲ. ಸೊ ಬೇಗ ಕಳಿಸ್ಕೊಡಿ ಫೋಟೋಗ್ರಾಫರ್ ಅವರೇ. ಆ್ಯಂಡ್ ಈ ಪಿಕ್ಸ್ ಯಾರು ತೆಗೆದಿದ್ದು ಅಂದರೆ ಸುಭಾಷಣ್ಣ ಅಂತ ಇದ್ದಾರೆ, ಅವ್ರು ತೆಗೆದಿದ್ದು. ಸೊ ಥ್ಯಾಂಕ್ ಯು. ಪಿಕ್ಸ್ ಎಲ್ಲ ಚೆನ್ನಾಗಿ ಬಂದಿದೆ, ಅವ್ರದ್ದೇ ಫೋಟೋಸು. ಸೊ ನಂಗೆ ಇಷ್ಟ ಆಯಿತು ಈ ಪಿಕ್, ನಂಗೆ ಭಾಳ ಇಷ್ಟ, ಚೆನ್ನಾಗಿದೆ. ನೆಕ್ಸ್ಟು ಮೀಶೋ ಲಾಸ್ಟ್ ಆರ್ಡ್ರ್. ನಾನು ಏನು ಲಾಸ್ಟ್ ಆರ್ಡ್ರ್ ಮಾಡ್ತಾ ಇರ್ತೀನಿ ಗೈಸ್, ಅದು ಇವಾಗ ಲಾಸ್ಟ್ ಆರ್ಡ್ರು. ನಿನ್ನೆ ತಾನೇ ಫೇಸ್ ವಾಶ್ ಹಾಗೆ ಆಯಿತು. ಫನ್ನಿಯೆಸ್ಟ್ ಪಿಕ್ ನಂದು ಯಾವುದು ಅಂತ ಸರ್ಚ್ ಮಾಡಬೇಕು. ಯಾವುದು ಇಲ್ಲ ಅಂತ ಅನ್ಸುತ್ತೆ ನಂದು ಫನ್ನಿಯೆಸ್ಟ್ ಪಿಕ್ ಅಂದರೆ. ಬಟ್ ನನಗೆ ಫನ್ನಿಯೆಸ್ಟ್ ಅಂತ ಅನಿಸಿರೋದು 2 ಪಿಕ್ ಇದೆ. ನಂದಲ್ಲ, ನಂದು ಇಲ್ಲ ಅನಿಸ್ತು, ನಂದಿಲ್ಲ. ಸೊ ನಾನು ಕ್ಯಾಚ್ ಮಾಡಿ ಇಟ್ಕೊಂಡಿರೋದು ಹೇಳ್ಕೊಡ್ತೀನಿ. ಹಾಗೂ ಇದು ನಮ್ಮ ಬಾಬಾಜಿ ಗೈಸ್ ಅವ್ರ ಪಿಕ್ಕು. ಅವರು ವಿಡಿಯೋ ಕಾಲ್ ಮಾಡಿಬಿಟ್ಟು ಈ ಥರ ಹೇಳ್ತಾ ಇದ್ರು, ಅವಾಗ ಅದನ್ನು ಸ್ಕ್ರೀನ್ಶಾಟ್ ತೆಗ್ತೀನಿ. ನೆಕ್ಸ್ಟು ನಮ್ಮ ಪ್ರಣಾಮ್ದು ವಿಡಿಯೋ. ಬೇಜಾನಿದೆ ಗೈಸ್, ಅದರಲ್ಲಿ ನಾನೆಲ್ಲ ತೋರಿಸಿದ್ರೆ ನನಗೆ ಉಗಿತಾರೆ ಗೈಸ್. ಅಂದರೆ ಅವ್ರಿಗೆ ಬಂದು ಹೇಳ್ತಾರೆ, ಈ ಥರ ಎಲ್ಲ ಫೋಟೋಸ್ ತಗೋತೀಯಲ್ಲ ನೀವು. ಬೇಜಾನಿದೆ, ಅವ್ರದ್ದು ಬೇಜಾನಿದೆ, ಆದರೆ ನಾನೆಲ್ಲ ಹಾಕಿದ್ದಾರೆ. ಸೊ ನೆಕ್ಸ್ಟು ನನ್ನ ಲಾಸ್ಟ್ ಕಾಲ್ ಯಾರು ನನಗೆ ಬಂದಿರೋದು ಅವಳ, ಅದೇ ಇಲ್ಲಿ ನಮ್ಮ ಮನೇಲಿ ಕೆಲಸ ಮಾಡ್ತಾರಲ್ಲ ಅವ್ರದ್ದು ಲಾಸ್ಟ್ ಕಾಲ್ ಬಂದಿದೆ. ಟೋಟಲ್ ವಿಡಿಯೋಸ್ ಸೈನ್ಡ್ ಫೋಟೋ. ಎರಡು ಸೇರಿ 3025 ಫೋಟೋಸ್ ಇದೆ ಟೋಟಲ್, ವಿಡಿಯೋಸ್ ಆ್ಯಂಡ್ ಫೋಟೋಸ್ ಎಲ್ಲ ಸೇರಿ. ಬರೀ ವೀಡಿಯೋಸ್ 640, ಇನ್ನು ಬಾಕಿ ಎಲ್ಲ ಫೋಟೋಸೇ. ಅಷ್ಟಿದೆ ಅಂತ ನನಗೆ ಇವಾಗಲೇ ಗೊತ್ತಾಗ್ತದೆ, ವೀಡಿಯೋಗೆ ಹೇಳ್ತಾ ಇರ್ತೀನಿ. ಆಮೇಲೆ ವೇಸ್ಟ್ ಆಗಿ ಇನ್ಸ್ಟಾಲ್ ಮಾಡಿರೋ ಆ್ಯಪ್ ಅಂತ ಅಂದರೆ ಆಲ್ಮೋಸ್ಟ್ ಎಲ್ಲನೇ ಅದೇ ಪಬ್ಜಿ. ಅದು ಅವರೇ ಆಡೋದು, ಅವರು ಇರೋ ಗಂಟ ಅದಿರುತ್ತೆ. ಅಂದರೆ ಅಲ್ಲಿಗೆ ನಾನು ಆಡೋಕ್ಕೆ ಹೋಗ್ತಾಯಿದ್ದೆ,
ಇಲ್ಲಿ ಇದೆ. ನೆಕ್ಸ್ಟ್ ಫೇವ್ರೆಟ್ ಥ್ರೋ ಬ್ಯಾಕ್ ಪಿಕ್, ನನ್ನ ಹಳೆಯ ಪಿಕ್ಕಲ್ಲಿ ಫೇವ್ರೆಟ್ ಅಂತ ಅಂದರೆ ಸೊ ಇದನ್ನು ನೋಡ್ತಾ ಇದ್ದೆ ಗೈಸ್, ನನಗೆ ಈ ವಿಡಿಯೋ ಮಾಡ್ತಾ ಇರುವಾಗ ನಾನು ನೋಡ್ತಾ ಇರೋದು, ಅವಾಗ ನನಗೆ ಮೆಮೊರೀಸ್ ಎಲ್ಲ ಯೋಚನೆ ಆಗ್ತದೆ. ನೆಕ್ಸ್ಟ್ ನಾನು ಕಾಲೇಜ್ಗೆ ಹೋಗುವಾಗ ಓಕೆ, ಇದು ನಾನು ಕ್ಯೂಟಾಗಿ ಇದ್ದೀನಿ, ಸ್ವಲ್ಪ ದಪ್ಪ ಆಗಿದ್ದೀನಿ. ನೆಕ್ಸ್ಟ್ ಮೋಸ್ಟ್ ಯೂಸ್ಫುಲ್ ಆ್ಯಪ್ ಅಂತ ಅಂದರೆ ನಾನು ಇವಾಗ ವಾಟ್ಸಪ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅಲ್ರಾಮ್ ಸೆಟ್ ಮಾಡಿರೋದು ಟೈಮ್, ಅಲ್ರಾಮ್ ಟೈಮ್ ಒಂದು 6:15 ಇಟ್ಕೊಂಡಿದ್ದೀನಿ. ನಾನು ಫುಡ್ ಆರ್ಡರ್ ತೊಗೋತಿದ್ನಲ್ಲ ಅವಾಗಕ್ಕೆ ಇಟ್ಕೊಂಡಿದ್ದೀನಿ. ಇನ್ನೊಂದು 7 o'clockಗೆ ಡೈಲಿ ನಾನು ಹೇಳೋದು ಎಷ್ಟೊತ್ತಿಗೆ ಅದಕ್ಕೆ ಇಟ್ಕೊಂಡಿದ್ದೀನಿ. ಇನ್ನು ಮಧ್ಯಾಹ್ನ 2:33 ಇಟ್ಕೊಂಡಿದ್ದೀನಿ, ಯಾಕಂದರೆ ನನ್ನ ಡ್ಯೂಟಿ ಸ್ಟಾರ್ಟ್ ಮಾಡಬೇಕಲ್ಲ ಅದಕ್ಕೆ ಮನ್ಗಿದ್ರೆ ಅಂತ. ನನ್ನ ಯೂಟ್ಯೂಬ್ ವಾಚ್ ಲಿಸ್ಟ್, ನಾನು ಇವಾಗಾಗಿ ನೋಡಿರೋ ವಾಚ್ ಲಿಸ್ಟ್, ಅಂದರೆ ಇವಾಗ ಯಾವ ವಿಡಿಯೋ ನೋಡಿದ್ದೀನಿ ಅದು ದೇವ್ರ ಪೂಜೆ ಮಾಡುವಾಗ ದೇವ್ರ ತಂದು ಹಾಕೊಂಡಿದ್ದೀನಿ. ನೆಕ್ಸ್ಟು ಚುರುಕು ನೋಡ್ತವೆ, ನನಗೆ ಭಾಳ ಫೇವ್ ಆಗಿದೆ ಆ ಸಾಂಗು, ಸೊ ಅದಕ್ಕೆ ಅದನ್ನೇ ಜಾಸ್ತಿ ಫೀಲಿಂಗ್ ಆಗಿದೆ. ನನ್ನ ಕ್ಯಾಂಡಿಡ್ ಪಿಕ್ಸು ಇದೆ. ಇದೆಲ್ಲ ನನ್ನ ಕ್ಯಾಂಡಿ ಜಾಸ್ತಿ, ಇದು ನನ್ನ ಎಂಗೇಜ್ಮೆಂಟಲ್ಲಿ ಬರ್ತಿದ್ದೆ. ಇದು ಅಷ್ಟೇ, ನಾನು ಬೇರೆಯವ್ರ ಹತ್ರ ಮಾತಾಡ್ತಾ ನಗಾಡ್ತಾ ಇರಬೇಕಾಗ್ತದೆ, ಸೊ ನನಗೆ ತುಂಬ ಇಷ್ಟ. ನೆಕ್ಸ್ಟ್ ನನ್ನ ಚೈಲ್ಡ್ಹುಡ್ ಫೋಟೋ, ಆಗಲೂ ದಪ್ಪಕ್ಕೆ ಇದೆ ನನ್ನ ಆಗಲೂ ಇಡ್ಲಿಗೂ ವ್ಯತ್ಯಾಸನೇ ಇಲ್ಲ, ದಪ್ಪಕ್ಕೆ ಬೆಳಬೆಳಿಗ್ಗೆ ಇರೋದು. ನೆಕ್ಸ್ಟು ವಾಟ್ಸಪ್ ಬ್ಲಾಕ್ ಲಿಸ್ಟ್, ನನ್ನ ಬ್ಲಾಕ್ ಲಿಸ್ಟಲ್ಲಿ ಎಷ್ಟು ಜನ ಇವಾಗ ಕಮ್ಮಿ ಆಗಿದೆ, ಆದರೂ ಅದು ಹೆಂಗೆ ಸಿಗುತ್ತೆ ಅಂತಲೇ ಗೊತ್ತಿಲ್ಲ ಬಯಸೋದ್ರಿಂದ. ಟೋಟಲ್ 30 ಬಂದು ಕಾಂಟ್ಯಾಕ್ಟ್ಸ್ ಇದೆ ಬ್ಲಾಕ್ ಲಿಸ್ಟ್. ನೆಕ್ಸ್ಟು ಇನ್ಸ್ಟಾ ಚಾಟ್ಸು ಎಷ್ಟಿದೆ ಅಂತ ಅಂದರೆ ಎಲ್ಲ ನನ್ನ ಬ್ರದರ್ಸ್ ತಿಳ್ಕೊಬೇಕು. ಅದರಲ್ಲಿ ಫಸ್ಟು ಪ್ರಣಾಮೆ ಆಲ್ವೇಸ್. ನೆಕ್ಸ್ಟು ಬ್ರಾಡ್ಕಾಸ್ಟ್ ಚಾನಲ್ನ 2 ಸಬ್ಸ್ಕ್ರೈಬ್ ಮಾಡಿದ್ದೀನಿ. ಇಟ್ಸ್ ಮೀ ಬ್ಯೂಟಿ ಸಿಸ್ಟರು, ನಮ್ಮ ಅತ್ತೆ, ನನ್ನ ಫ್ರೆಂಡ್, ನನ್ನ ತಮ್ಮ, ನಮ್ಮ ಬಾವಾಜಿ ಚೆನ್ನಾಗಿದ್ದಾರೆ. ಸೊ ಗೈಸ್, ಇನ್ನೂ ಇದರಲ್ಲಿ ಯಾವುದಾದ್ರು ಕ್ವಶನ್ಸ್ ಬಾಕಿ ಇದ್ದು ನೀವು ಇದನ್ನು ತಿಳ್ಕೋಬೇಕು ಅಂತ ಇದ್ದರೆ ಕಮೆಂಟ್ ಹಾಕಿ. ಕಮೆಂಟ್ ಬಾಕ್ಸ್ನ ಖಾಲಿ ಬಿಡಬೇಡಿ, ಇಷ್ಟೇ ಗೈಸ್ ನಾನು ಹೇಳೋಕ್ಕೆ ಬಯಸೋದು. ಸೊ ನನ್ನ ವ್ಲಾಗ್ಸ್ನ ಶೇರ್ ಮಾಡಿ ಗೈಸ್, ಶೇರ್ ಮಾಡಿ. ನೆಕ್ಸ್ಟ್
ನನ್ನ ಫೋನ್ ಇದು, ನಾನು ಅದು ಬೇರೆ ಫೋನ್ ಇಸ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಯಾರಿಗೋಸ್ಕರ? ನಿಮಗೋಸ್ಕರ ಗೈಸ್, ನೋಡಲಿ ಓಕೆನಾ. ಇನ್ನು ನಮ್ಮ ಬ್ಯಾಕ್ ಪೋಸ್ಟ್ ಅಷ್ಟೇ. ಸೊ ಇಷ್ಟೇ ಗೈಸ್, ನನ್ನ ವ್ಲಾಗು ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ. ಸೊ ಇನ್ನೂ ಯಾವುದಾದ್ರು ಕ್ವಶನ್ಸ್ ಬಗ್ಗೆ ನಿಮಗೆ ತಿಳ್ಕೋಬೇಕು ಅಂತ ಇದ್ದರೆ ಗೈಸ್ ಪ್ಲೀಸ್ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್ ಗೈಸ್.